ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾ ವಿರಾಜಿತಂ ಬ್ರಹ್ಮಾದ್ಯೈಃ ವಿನುತಂ ವಂದೇ ಕುಲದೇವಂ ರಮಾಪತಿಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾನ್ಸ್ತಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅಧುನಾಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ವಿದ್ಯಾಗುರುಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನನ್ನ ಅನಂತಾನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದಿನ ಆರಾಧನಾ ನಾಯಕರಾದಂತಹ ಪರಮಪೂಜ್ಯ ಶ್ರೀ ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರ ಅತ್ಯಂತ ಪವಿತ್ರವಾದಂತಹ ಆರಾಧನಾ ದಿನ. ವಿಜಯೀಂದ್ರ ತೀರ್ಥರ ಬಗ್ಗೆ ನಾವು ನೋಡಬೇಕು ಅಂದರೆ, ರಾಘವೇಂದ್ರ ವಿಜಯದಲ್ಲಿ ಅವರನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ಚತುಷ್ಷಷ್ಟಿ ಕಲಾ ವಿದ್ಯಾಜುಷೇ ವಿದ್ವನ್ಮಹೋಮುಷೇ ಜಯೀಂದ್ರ ಜ್ಯೋತಿಷೇ ಕುರ್ಯಾಂ ವಂದನಾನಿ ಯಶೋಜುಷೇ. ವಿಜಯೀಂದ್ರರು ಸಾಮಾನ್ಯರಾದವರಲ್ಲ. ವಿಜಯೀಂದ್ರರು ಒಂದಲ್ಲ ಎರಡಲ್ಲ, ಸರಿಸುಮಾರು 64 ವಿದ್ಯೆಗಳಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಹೊಂದಿದ್ರು. ನಮಗೆ ಆ 64 ವಿದ್ಯೆಗಳು ಯಾವುದು ಅಂತ ಕೇಳಿದ್ರೂ ಕೂಡ ಗೊತ್ತಿಲ್ಲ. ಅಂತಹ 64 ವಿದ್ಯೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ರು. ಅದು ವಿಚಿತ್ರವಾದಂತಹ ವಿದ್ಯೆಗಳಲ್ಲೆಲ್ಲ ಪ್ರಾವೀಣ್ಯವನ್ನು ವಿಜಯೀಂದ್ರ ತೀರ್ಥರು ಹೊಂದಿದ್ರು. ಅವರ ಚರ್ಮಶ್ಲೋಕವನ್ನು ನಾವು ಕೇಳಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಅಂತ. ಯಾರು ವಿಜಯೀಂದ್ರ ಸ್ವಾಮಿಗಳನ್ನು ಅಪಾರವಾದ ಭಕ್ತಿಯಿಂದ ನಂಬಿ ಅವರಲ್ಲಿ ಏಕಚಿತ್ತರಾಗಿ ಅವರನ್ನು ಏನು ವರವನ್ನು ಪ್ರಾರ್ಥನೆ ಮಾಡಿಕೊಳ್ತಾರೋ ಅಂತಹ ವರವನ್ನು ಕೊಡುವಂಥವರು ವಿಜಯೀಂದ್ರ ತೀರ್ಥರು. ಪರಮ ಕಾರುಣಿಗಳು ವಿಜಯೀಂದ್ರ ತೀರ್ಥರು. ವಿಜಯೀಂದ್ರ ತೀರ್ಥರು ಒಂದು ಜೀವನ ವೃತ್ತಾಂತವನ್ನು ನಾವು ಕೇಳಬೇಕು ಅಂತಂದರೆ, ವಿಜಯೀಂದ್ರ ತೀರ್ಥರ ಆಶ್ರಮದ ಗುರುಗಳು ಯಾರು ಅಂದರೆ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ವಿದ್ಯಾಗುರುಗಳು ಕೂಡ ವ್ಯಾಸರಾಜರ ಗುರು ಸಾರ್ವಭೌಮರೇನೆ. ಆದರೆ ಒಮ್ಮೆ ಸಂಚಾರತ್ವೇನ ಸುರೇಂದ್ರ ಸ್ವಾಮಿಗಳು ಉಡುಪಿಗೆ ದಿಗ್ವಿಜಯವನ್ನು ಮಾಡಿದಾಗ, ಆ ಸಂದರ್ಭದಲ್ಲಿ ಒಂದು ತುಳಸಿ ತೋಟದಲ್ಲಿ ಸುರೇಂದ್ರರು ಮೂಲರಾಮದೇವರ ಪೂಜೆಯನ್ನು ಮಾಡ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಶಿಷ್ಯ ಬಂದು ಮೂಲ ಗೋಪಾಲಕೃಷ್ಣನ ಪೂಜೆಗೆ ತುಳಸಿಯನ್ನು ಆರಿಸಿಕೊಂಡು ಹೋಗ್ತಾನೆ. ವ್ಯಾಸರಾಜರ ಹತ್ರ ಅದನ್ನು ಸಮರ್ಪಣೆ ಮಾಡಿದಾಗ ವ್ಯಾಸರಾಜರು ನೋಡಿ ಹೇಳ್ತಾರೆ, ಇದೆಲ್ಲ ಕೂಡ ನಿರ್ಮಾಲ್ಯ ಆಗಿದೆ, ಇದನ್ನು ಯಾಕೆ ತಂದಿದೀಯಾ? ಮತ್ತೆ ಹೋಗ್ತಾನೆ, ಅದನ್ನೆಲ್ಲ ಬದಿಗಿಟ್ಟು ಮತ್ತೊಮ್ಮೆ ತುಳಸಿಯನ್ನು ಆರಿಸಿಕೊಂಡು ಬರ್ತಾನೆ ಅದೇ ತೋಟದಿಂದ. ಮತ್ತೆ ವ್ಯಾಸರಾಜರಿಗೆ ತೋರಿಸ್ತಾನೆ. ಆಗ ಮತ್ತೆ ವ್ಯಾಸರಾಜರು ಹೇಳ್ತಾರೆ, ಇದೂ ಕೂಡ ನಿರ್ಮಾಲ್ಯವಾಗಿದೆ, ಪದೇ ಪದೇ ನಿರ್ಮಾಲ್ಯವಾದದ್ದನ್ನು ಯಾಕೆ ತಂದು ಕೊಡ್ತಾ ಇದ್ದೀಯಾ ನೀನು ಅಂತ. ಮತ್ತೆ ಹೋಗ್ತಾನೆ ತೋಟಕ್ಕೆ, ಮತ್ತೆ ತುಳಸಿಯನ್ನು ಆರಿಸ್ತಾನೆ, ತೊಗೊಂಡು ಬರ್ತಾನೆ, ಕೊಡ್ತಾನೆ, ಅದೂ ಕೂಡ ನಿರ್ಮಾಲ್ಯ ಆಗಿರ್ತದೆ. ಆಗ ವ್ಯಾಸರಾಜರು ಹೇಳ್ತಾರೆ, ಏನಿದು, ಪ್ರತಿ ಬಾರಿಯೂ ಕೂಡ ನಿರ್ಮಾಲ್ಯ ಆದಂತಹ ತುಳಸಿಯನ್ನು ನೀನು ತಂದು ಕೊಡ್ತಾ ಇದ್ದೀಯಾ, ದೇವರಿಗೆ ಅದನ್ನು ಹೇಗೆ ಸಮರ್ಪಣೆ ಮಾಡೋದು ಅಂತಂದಾಗ, ಆಗ ಆ ಶಿಷ್ಯ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ತೋಟದಿಂದನೇ ತಕ್ಕೊಂಡು ಬಂದಿದ್ದು, ಆದರೆ ಹೇಗೆ ನಿರ್ಮಾಲ್ಯ ಆಯಿತು ನಂಗೆ ಗೊತ್ತಿಲ್ಲ ಅಂತಂದಾಗ
ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ನೋಡಿದಾಗ ಆ ತುಳಸಿ ವನದಲ್ಲಿ ಸುರೇಂದ್ರ ತೀರ್ಥರು ರಾಮದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಸುರೇಂದ್ರ ತೀರ್ಥರಿಗೆ ಒಂದು ಬಿರುದು ಏನು ಅಂತಂದರೆ ಮಾನಸ ಪೂಜಾ ಧುರಂಧರರು ಅಂತ. ಅವರು ತಮ್ಮ ಮನಸ್ಸಿನಲ್ಲೇ ಪೂಜೆಯನ್ನು ಮಾಡ್ತಾ ಮಾಡ್ತಾ ಸಂಪೂರ್ಣ ತುಳಸಿ ತೋಟವನ್ನು ರಾಮದೇವರಿಗೆ ಅರ್ಪಣೆ ಮಾಡಿಬಿಟ್ಟಿದ್ರು. ಹಾಗಾಗಿ ಅವನು ಎಷ್ಟು ಬಾರಿ ಬೇರೆ ಬೇರೆ ಗಿಡಗಳಿಂದಲೂ ಅಲ್ಲಿ ತುಳಸಿಯನ್ನು ಕಿತ್ತುಕೊಂಡು ಹೋದರೂ ಕೂಡ ಅದೆಲ್ಲ ಕೂಡ ನಿರ್ಮಾಲ್ಯ ಆಗಿತ್ತು. ಆಗ ವ್ಯಾಸರಾಜರು ಹೇಳಿ ಕಳಿಸ್ತಾರೆ, ಬಂದವರು ಸಾಮಾನ್ಯರಲ್ಲ, ಹೊರತಾಗಿ ಅತ್ಯಂತ ತಪಸ್ವಿಗಳು ಪ್ರಭಾವಿಗಳು ಆದಂತಹ ಸುರೇಂದ್ರರು. ಅವರನ್ನು ಆಹ್ವಾನ ಮಾಡು ಅಂತ ಹೇಳಿದಾಗ ಆ ಶಿಷ್ಯ ಹೋಗಿ ಸುರೇಂದ್ರರಿಗೆ ಆಹ್ವಾನವನ್ನು ಕೊಟ್ಟು ಬರ್ತಾನೆ. ಸುರೇಂದ್ರರು ಕೂಡ ವ್ಯಾಸರಾಜರ ಹತ್ತಿರಕ್ಕೆ ಹೋಗ್ತಾರೆ. ಇಬ್ಬರಲ್ಲಿ ಒಳ್ಳೆಯ ಒಡನಾಟ ಆಗ್ತದೆ. ಅಲ್ಲಿ ಆ ಸಂದರ್ಭದಲ್ಲಿ ವ್ಯಾಸರಾಜರ ಹತ್ರ ಇಬ್ಬರು ಮಹಾನ್ ಯತಿಗಳಿದ್ದರು. ಒಂದು ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು, ಮತ್ತೊಂದು ಭಾವಿ ಸಮೀರ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು. ಅಲ್ಲಿ ಈ ವಿಜಯೇಂದ್ರ ತೀರ್ಥರ ಆಶ್ರಮನಾಮ ಮೊದಲಿಗೆ ಏನಿತ್ತು ಅಂತಂದರೆ ವಿಷ್ಣು ತೀರ್ಥರು ಎಂಬುದಾಗಿ ಅವರಿಗೆ ವ್ಯಾಸರಾಜರು ಆಶ್ರಮನಾಮವನ್ನು ನೀಡಿದರು. ಈ ವಿಷ್ಣು ತೀರ್ಥರನ್ನು ನೋಡಿದಾಗ ಸುರೇಂದ್ರರಿಗೆ ಅನಿಸಿತು, ಇವರನ್ನು ನಮ್ಮ ಮಠಕ್ಕೆ ನಾವು ಕರ್ಕೊಂಡು ಬರಬೇಕು ಅಂತ. ಆಗ ಸುರೇಂದ್ರ ತೀರ್ಥರು ವಿಜಯೇಂದ್ರ ಆ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಕೇಳ್ತಾರೆ, ಇವರನ್ನು ನಮ್ಮ ಮಠಕ್ಕೆ ನೀವು ಕೊಡಬೇಕು ಅಂತ ಕೇಳಿದಾಗ ಆಗ ವ್ಯಾಸರಾಜರು ಧಾರಾಳವಾಗಿ ತಮ್ಮ ಶಿಷ್ಯರಾದಂತಹ ವಿಷ್ಣು ತೀರ್ಥರನ್ನು ಸುರೇಂದ್ರ ತೀರ್ಥರಿಗೆ ಒಪ್ಪಿಸ್ತಾರೆ. ಆಗ ಸುರೇಂದ್ರ ತೀರ್ಥರು ದಂಡಪಲಟವನ್ನು ಮಾಡಿ ಅವರಿಗೆ ವಿಜಯೀಂದ್ರ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಆವಾಗ ಅವರ ವಿಷ್ಣು ತೀರ್ಥ ಎನ್ನುವಂತಹ ಹೆಸರು ಹೋಗಿ ವಿಜಯೇಂದ್ರ ತೀರ್ಥರು ಎಂಬುದಾಗಿ ಅವರಿಗೆ ಆಶ್ರಮ ನಾಮ ಅನ್ನೋದು ಬರ್ತದೆ. ತದನಂತರ ವಿಜಯೇಂದ್ರ ಗುರು ಸಾರ್ವಭೌಮರು ವ್ಯಾಸರಾಜರು ಮಾಡಿದ, ಆಚಾರ್ಯರು ಮಾಡಿದಂತಹ, ಜಯತೀರ್ಥರು ಮಾಡಿದಂತಹ ಅನೇಕ ಗ್ರಂಥಗಳಿಗೆ ಅನೇಕ ವಿಧವಾದ ವ್ಯಾಖ್ಯಾನಗಳನ್ನು ರಚನೆ ಮಾಡಿ ತಾವೂ ಕೂಡ ಸ್ವತಃ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ವಿಜಯೇಂದ್ರ ತೀರ್ಥರ ಸ್ತೋತ್ರವನ್ನು ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ಚತುರಧಿಕ ಶತಗ್ರಂಥರತ್ನ ಪ್ರಣೇತಾನ್ ಅಂತ. ಅಂದರೆ ವಿಜಯೇಂದ್ರರು ಒಂದಲ್ಲ ಎರಡಲ್ಲ, ಸರಿಸುಮಾರು 104 ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ಅದು ಉಪಲಬ್ಧವಿರುವಂತಹ ಪ್ರತಿಗಳು 104. ಅದನ್ನು ಬಿಟ್ಟು ಇನ್ನೂ ಎಷ್ಟು ಅವರು ಗ್ರಂಥ ರಚನೆಯನ್ನು ಮಾಡಿದ್ದಾರೆ ಲೆಕ್ಕಕ್ಕೆ ಗೊತ್ತಿಲ್ಲ. ಗೊತ್ತಿರೋದು 104. ಹಿಂದಿನ ಕಾಲದಲ್ಲಿ ಕೆಲವು ಪಂಡಿತರು ಹೇಳ್ತಾ ಇದ್ರು ಒಂದು ಮಾತನ್ನು, ಏನು ಅಂದರೆ ಗ್ರಂಥಗಳನ್ನು ಅವನು ಎಷ್ಟು ಓದಿದಾನೆ ಅನ್ನೋದಕ್ಕಿಂತಲೂ ಕೂಡ ವಿಜಯೇಂದ್ರರು ಬರೆದಂತಹ ಗ್ರಂಥಗಳ ಹೆಸರನ್ನು ಹೇಳಿದರೆ ಸಾಕು ಅವನು ಪಂಡಿತ ಅಂತ. ಅಂದರೆ ಅಷ್ಟು ಗ್ರಂಥಗಳೂ ಕೂಡ ಒಳ್ಳೆಯ ತತ್ವವನ್ನು ತಿಳಿಸುವಂತಹ ಗ್ರಂಥಗಳು. ಹಾಗಾಗಿ ವಿಜಯೇಂದ್ರರ ಗ್ರಂಥದ ಹೆಸರನ್ನು ಹೇಳಿದರೆ ಸಾಕು ಅವನು ಪಂಡಿತ ಅಂತ ಅನಿಸ್ಕೊಳ್ತಾ ಇದ್ದ ಅನ್ನುವಂತಹ ಒಂದು ಮಾತನ್ನು ನಾವು ಕೇಳ್ತೇವೆ. ಇದೇ ರೀತಿಯಾಗಿ ವಿಜಯೇಂದ್ರರ ಬಗ್ಗೆ ಇನ್ನೂ ಒಂದು ಮಾತನ್ನು ನಾವು ಹೇಳಬೇಕು ಅಂತಂದರೆ ರಾಘವೇಂದ್ರ ವಿಜಯದಲ್ಲೇನೆ ಹೇಳ್ತಾರೆ ಮುಂದೆ. ಏನು ಅಂತಂದರೆ ವಿದ್ವದ್ವರೋಸ್ಮಾದ್ ವಿಜಯೇಂದ್ರ ಯೋಗಿ ವಿದ್ಯಾ ಸುಹೃದ್ಯಾ ಸ್ವತುಲ ಪ್ರಭಾವ ರತ್ನಾಭಿಷೇಕಂ ಕಿಲ ರಾಮರಾಜ್ಯಾತ್ ಪ್ರಾಪ್ಯಾಗ್ರಲಕ್ಷ್ಮೀನ ಕೃತಾಗ್ರಹಾರಾನ್ ಅಂತ. ಎಂತಹ ಜ್ಞಾನ ಅವರದು ಅಂತಂದರೆ ಆಗಿನ ಕಾಲದಲ್ಲಿರತಕ್ಕಂತಹ ದೊಡ್ಡ ದೊಡ್ಡ ಪಂಡಿತರೆಲ್ಲರೂ ಕೂಡ ವಿಜಯೇಂದ್ರರ ಸೇವೆಯನ್ನು ಮಾಡ್ತಾಯಿದ್ರು. ವಿದ್ವದ್ವರಹ ಅಂತ. ವಿದ್ವಾಂಸರಲ್ಲಿ ಅತ್ಯಂತ ಶ್ರೇಷ್ಠರಾದವರು ವಿಜಯೇಂದ್ರ ಸ್ವಾಮಿಗಳು. ಅವರ ವಿದ್ಯೆಯೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದಾಗಿತ್ತು. ಇನ್ನು ಅಷ್ಟೇ ಅಲ್ಲದಲೇ ಅವರು ಮತ್ತೇನು ಮಾಡ್ತಾಯಿದ್ರು ಅಂತಂದರೆ
ವಾಕ್ಯೇ ಪದೇ ಪಾದವಿಲೋಚನೋಕ್ತೌ ವ್ಯಾಸೀಯಶಾಸ್ತ್ರೇ ಚ ಕೃತಾ ಪ್ರಬಂಧಾನ್ ಆಸ್ತಾಂಬುಧಶ್ರೋತುಮಶೇಷಂ ಯೇಷಾಂ ಆಖ್ಯಾಸಮಾಖ್ಯಾದ್ಯಧಿ ಪಂಡಿತೋऽಸೌ. ವ್ಯಾಸೀಯ ಶಾಸ್ತ್ರೇ, ವೇದವ್ಯಾಸರಿಂದ ರಚಿಸಲ್ಪಟ್ಟ ಯಾವ ಬ್ರಹ್ಮಮೀಮಾಂಸಾ ಶಾಸ್ತ್ರವಿದೆಯೋ ಈ ಶಾಸ್ತ್ರದಲ್ಲಿ ಅನೇಕ ಪ್ರಬಂಧಗಳ ರಚನೆಯನ್ನು, ಅನೇಕ ಗ್ರಂಥಗಳ ರಚನೆಯನ್ನು ಶ್ರೀಮದ್ ವಿಜಯೇಂದ್ರ ತೀರ್ಥ ಪೂಜ್ಯರು ರಚನೆಯನ್ನು ಮಾಡಿದ್ದಾರೆ. ಒಂದೊಂದು ಗ್ರಂಥಗಳು ಕೂಡ ಅತ್ಯಂತ ಅಮೋಘವಾದಂತಹ ರೀತಿಯಲ್ಲಿ ಆ ಮಧ್ವ ಸಿದ್ಧಾಂತದ ಸಾರವನ್ನು ತಿಳಿಸುವಂತಹ ಗ್ರಂಥಗಳಾಗಿವೆ. ಇಂತಹ ವಿಜಯೇಂದ್ರ ತೀರ್ಥರ ಒಂದು ಆರಾಧನಾ ಪರ್ವಕಾಲದಂದು ವಿಜಯೇಂದ್ರ ತೀರ್ಥರ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು, ನಾವು ಮಾಡಿದಂತಹ ಎಷ್ಟೋ ಪಾಪಗಳ ನಾಶ ಅನ್ನೋದು ಆಗ್ತದೆ. ವಿಜಯೇಂದ್ರ ತೀರ್ಥರ ಒಂದು ಚಿಕ್ಕದಾದ ಕೃತಿ, ಆದರೆ ಅದು ಮೇರು ಕೃತಿ. ಯಾವುದು ಅಂತಂದರೆ ಪಾಪ ವಿಮೋಚನ ಸ್ತೋತ್ರ. ಅದಕ್ಕೆ ಮತ್ತೊಂದು ಹೆಸರಿದೆ, ದುರಿತಾಪಹಾರ ಸ್ತೋತ್ರ ಅಂತ. ಅದರಲ್ಲಿ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ ಏನು ಅಂದರೆ, ನಾವು ಪ್ರತಿನಿತ್ಯದಲ್ಲಿಯೂ ಕೂಡ ಮಾಡುವಂತಹ ಕೆಲವು ಕೆಲಸಗಳು, ನಾವು ಮಾಡುವಂತಹ ಚಿಕ್ಕ ಚಿಕ್ಕ ಕೆಲಸಗಳಿಂದಲೂ ಕೂಡ ಅನೇಕ ತಪ್ಪುಗಳಾಗಿ ಅದರಿಂದ ಅನೇಕ ಪಾಪಗಳು ಉಂಟಾಗ್ತವೆ. ಈ ಪಾಪಗಳು ಉಂಟಾದಾಗ ಇವುಗಳನ್ನು ಹೇಗೆ ನಾವು ಪರಿಹಾರ ಮಾಡಿಕೊಳ್ಬೇಕು, ನಾವು ಪಾಪವನ್ನು ಹೇಗೆ ಮಾಡ್ತೇವೆ, ಎಷ್ಟು ಪಾಪವನ್ನು ನಾವು ಮಾಡ್ತೇವೆ, ನಾವು ಮಾಡುವಂತಹ ಪಾಪ ನಮಗೆ ಗೊತ್ತೇ ಇರೋದಿಲ್ಲ, ಎಷ್ಟು ಮಾಡಿದೇವೋ ಗೊತ್ತಿರೋದಿಲ್ಲ, ಅಷ್ಟು ಪಾಪವನ್ನು ನಾವು ಮಾಡ್ತೇವೆ ಅಂತ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ. ಹೇಗೆ ಅಂದರೆ, ಸುಕೃತಂ ತಿಲಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕವತ್ಸರೇಪಿ ಅಪಿತು ಕ್ರಿಯತೆ ಸದಾಗಪೂಘ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದಃ ಅಂತ. ನೋಡ್ರಿ, ಪ್ರತಿ ಯಾಮದಲ್ಲಿಯೂ ಕೂಡ ನಾವು ಪೂಗಫಲ ಅಂದರೆ ಅಡಿಕೆ ಬೆಟ್ಟದಷ್ಟು ಪಾಪಗಳನ್ನು ನಾವು ಮಾಡ್ತೇವೆ. ಆದರೆ ವರ್ಷದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಎಳ್ಳು ಕಾಳಷ್ಟೂ ಕೂಡ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ನಾವು ಏನೇನು ಪಾಪ ಮಾಡ್ತೇವೆ ಅಂದರೆ, ಭಗವಂತನ ಕಥಾಶ್ರವಣ, ಭಗವಂತನ ಗುಣಗಾನಗಳಾಗಬೇಕಾದ್ರೆ ಅತ್ತ ನಮ್ಮ ಕಿವಿ ಹೋಗಬೇಕು. ಆದರೆ ಅತ್ತ ನಮ್ಮ ಕಿವಿ ಹೋಗೋದಿಲ್ಲ, ಬೇರೆ ಎಲ್ಲೋ ಹರಟೆ ವಿಚಾರದಲ್ಲಿ ನಮ್ಮ ಕಿವಿ ಹೋಗ್ತದೆ. ಭಗವಂತನ ಭಜನೆಯನ್ನು ಮಾಡಬೇಕು, ಭಗವಂತ ಪಾದ ಸ್ಮರಣೆಯನ್ನು ಮಾಡಬೇಕು, ಭಗವಂತನಿಗೆ ಶಿರಸ ನಮಸ್ಕಾರಗಳನ್ನು ಮಾಡಬೇಕು. ಇದ್ಯಾವುದನ್ನೂ ನಾವು ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ವಿಜಯೇಂದ್ರ ಗುರು ಸಾರ್ವಭೌಮರು ತಿಳಿಸಿಕೊಡ್ತಾ, ನಾವು ಎಷ್ಟು ಪಾಪಗಳನ್ನು ಮಾಡ್ತೇವೆ ಅನ್ನೋದಂತಹ ಒಂದು ಪಟ್ಟಿಯನ್ನು ಅವರು ತಿಳಿಸಿದ್ದಾರೆ. ನಾವು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ವಿಜಯೇಂದ್ರರು ಬರೆದಂತಹ ಈ ಪಾಪ ವಿಮೋಚನ ಸ್ತೋತ್ರವನ್ನು ಪ್ರತಿನಿತ್ಯದಲ್ಲಿ ನಾವು ಪಠನೆ ಮಾಡೋದರಿಂದ, ವಿಜಯೇಂದ್ರರ ಅನುಗ್ರಹದಿಂದ ಮಾಡಿದಂತಹ ಪಾಪಗಳು ಎಷ್ಟೋ ಒಂದಿಷ್ಟು ನಾಶವನ್ನು ಹೊಂದುತ್ತವೆ. ಹಾಗಾಗಿ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದಂದು ನಾವು ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಏನು ಅಂದರೆ, ಪ್ರತಿನಿತ್ಯದಲ್ಲಿಯೂ ಕೂಡ ಪಾಪ ವಿಮೋಚನ ಸ್ತೋತ್ರದ ಪಾರಾಯಣವನ್ನು ಮಾಡ್ತಾ, ಅದರ ಅರ್ಥಾನುಸಂಧಾನವನ್ನು ಮಾಡ್ತಾ, ನಮ್ಮ ಪಾಪಗಳನ್ನು ಕಳೆದುಕೊಂಡು ವಿಜಯೇಂದ್ರ ಗುರು ಸಾರ್ವಭೌಮರು ಹೇಳಿದ ರೀತಿಯಲ್ಲಿ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಭಗವಂತನ ಪಾದ ಸ್ಮರಣೆ, ಭಗವಂತನ ಪಾದ ಸೇವೆ, ಅಭಿಷೇಕ, ವಂದನೆ
ನೃತ್ಯ ಗೀತ ವಾದ್ಯಾದಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಮೂಲಕವಾಗಿ ದಾಸೋಹಂ ಎನ್ನುವಂತಹ ಭಾವನೆಯಿಂದ ಭಗವಂತನಿಗೆ ಶರಣಾಗಬೇಕು ಅಂತ ಹೇಳ್ತಾ ಇಂದಿನ ಈ ಎರಡು ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ರಾಮಚಂದ್ರ ಅಭಿನ್ನ ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ದೇವರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.